ಆಯ್ತು 0 ಓವರ್ ಉಮ್ಮನತ್ ಕೋಟ್ಯಾನ್. ಸನ್ಮಾನ್ಯ ಅಧ್ಯಕ್ಷೆ, ಒಂದೇ ಒಂದು, ಈಗ ನೆನ್ನೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ ಅಧ್ಯಕ್ಷೆ, ನಾಯಿಗಳು ಎಲ್ಲದನ್ನು ಕೂಡ ಈ ಬೀದಿ ನಾಯಿಗಳನ್ನ ಹಿಡಿಯೋಕ್ಕೆ ದಯಮಾಡಿ ಅದನ್ನ ಎಲ್ಲ ಕಾರ್ಪೊರೇಷನ್ಗೂ ಕೂಡ ಹೇಳಿ ಇಮಿಡಿಯೇಟ್ ಅದನ್ನೆಲ್ಲ ಕೂಡ ಒಂದು ಹಿಡ್ಸಕ್ಕೆ ವ್ಯವಸ್ಥೆ ಮಾಡಿದ್ರೆ ಮಕ್ಕಳ ಮೇಲೆ ಪರಿಣಾಮ ಆಗ್ತಾ ಇರ್ತಕ್ಕಂಥ ತಡೆಗಟ್ಟಬಹುದು. ಅದೊಂದು ದಯಮಾಡಿ ಸೂಚನೆ ಕೊಡಬೇಕು ಅಂತ ತಮ್ಮನ್ನು ವಿನಂತಿ ಮಾಡ್ತೀನಿ. ಉಮ್ಮನತ್ ಕೋಟ್ಯಾನ್. ಸುಪ್ರೀಂ ಕೋರ್ಟ್ ಮೂರು ನಗರಕ್ಕೆ ಮಾತಾಡಿದೆ. ಇಟ್ ಶುಡ್ ಬಿ ಎಕ್ಸ್ಟೆಂಡೆಡ್ ಟು ಆಲ್ ಓವರ್ ದ ಕಂಟ್ರಿ. ಯಾಕಂದ್ರೆ ಕಳೆದ 6 ತಿಂಗಳಲ್ಲೇ 18,000 ಡಾಗ್ ಬೈಟ್ಸ್ ಬೆಂಗಳೂರಿನಲ್ಲಾಗಿದೆ. 18 ಜನಕ್ಕೆ ರೈಬಿಸ್ ಬಂದಿದೆ. ಅದಕ್ಕೆ ಇಟ್ ಶುಡ್ ಬಿಕಮ್ ಅಪ್ಲಿಕಬಲ್ ಈವನ್ ಇನ್ ಬ್ಯಾಂಗ್ಳೂರ್, ಮಂಗಳೂರು, ಮೈಸೂರು ಎಲ್ಲ ಕಡೆ ಬರಂಗ್ ಮಾಡಬೇಕು ಅಂತ. ವಿಧಾನಸೌಧ ಆಲ್ಸೋ. ಆಯ್ತು ಆಯ್ತು. ಅಲ್ಲ ಅಧ್ಯಕ್ಷರೇ, 2 ಲಕ್ಷ ಆಯ್ತು ಅಧ್ಯಕ್ಷರೇ, 2 ಲಕ್ಷ ನಾಯಿ ಕಡಿತ ಆಗಿದೆ. 2 ಲಕ್ಷ ಆಯ್ತು. ಹಾಗಾಗಿ ಅಲ್ಲ, ಇದು ಬಹಳ ಸೀರಿಯಸ್ ಮ್ಯಾಟರ್ ಆಗಿದೆ. ಅದಕ್ಕೆ ಯಾರೇ ಪೂರಕವಾಗಿ ನಾಯಿಗಳ ಏನು ಆಯ್ತು ಪ್ರೇಮಿಗಳಿದಾರೋ ಅವ್ರ ಮನೆಗಳು ಕೊಡೋಣ. ಇಲ್ಲಿ ಬೀದಿಗಳಲ್ಲಿ ಚರ್ಚೆ ಅಲ್ಲ, ದಯವಿಟ್ಟು ಇದು ಸೀರಿಯಸ್ ಮ್ಯಾಟ್ರು. ಯಾಕೆಂದ್ರೆ ಮುಖ್ಯಮಂತ್ರಿಗಳು ತಮ್ಮ ಟ್ವೀಟ್ ಅಲ್ಲಿ ಅಂದ್ರೆ ಕಾರ್ಪೊರೇಷನ್ ಅವರು ಬಿರಿಯಾನಿ ನಾಯಿಗಳು ಕೊಡೋದು ಬೇಡ, ನಾಯಿಗಳು ಹಿಡಿಯಂತ ಕೆಲಸ ಮಾಡಲಿ ದಯಮಾಡಿ. ಅದಕ್ಕೊಂಚೂರು ಈಗ ಆದೇಶ ಕೊಡಿ. ಆಯ್ತು ಹೇಳಿದ್ರಲ್ಲ, ಇದು ಕಡಿವಾಣ ಹಾಕ್ಲಿಕ್ಕೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರವಾಗಿ ಕರ್ನಾಟಕ ರಾಜ್ಯದಲ್ಲೂ ಅನುಷ್ಠಾನ ಮಾಡ್ಲಿ ಅಂತ ಕೇಳ್ಕೊತೀನಿ ಸರ್. ಅದಕ್ಕೆ ಸುಪ್ರೀಂ ಕೋರ್ಟ್ ಬರ್ಬೇಕಿತ್ತಲ್ಲ ನನ್ನ ಆಲೋಚನೆ ಮಾಡೋದು ಈಗ. ಸರ್ ಅದಕ್ಕೆ ಪೂರಕವಾಗಿ ನಮ್ಮ ಶಾಸಕರ ಭವನ ಇದೆಲ್ಲ, ಶಾಸಕರ ಭವನದ ಹೊರಗೆ ಬರ್ಲಿಕ್ಕೆ ಗೊತ್ತಿಲ್ಲ, ಬಾಗಿಲು ತೆಗೆದು ಅದರಲ್ಲಿ ಮ್ಯಾಟ್ ಆಗಿದೆಲ್ಲ, ಮ್ಯಾಟ್ ಅಲ್ಲಿ ಮಲ ವಿಸರ್ಜನೆ ಮಾಡಿ ಹೋಗ್ತದೆ, ಹೊರಗೆ ಬರ್ಲಿಕ್ಕೆ ಆಗೋದಲ್ಲ. ಶಾಸಕರ ಭವನಕ್ಕೆ ದಯವಿಟ್ಟು ತಾವು ಒಂದು ಗಮನ ಹರಿಸಬೇಕು, ಇದರ ಬಗ್ಗೆ ಒಂದು ಅಲ್ಲಿ ಹೇಳಿ. ನೋಡಿ, ನಮ್ಮ ಪರಿಸ್ಥಿತಿ ಏನಾಗಿದೆ, ಅದು ತಮ್ಮ ಶಾಸಕರು ಇರ್ಲಿ ಅಂತ ಹೇಳುದು, ಶಾಸಕರ ಭವನ ತಮ್ಮ ವ್ಯಾಪ್ತಿಗೆ ಬರುತ್ತೆ. ಸನ್ಮಾನ್ಯ ಅಧ್ಯಕ್ಷರ, ಸರ್ ಮಾತಾಡಿ. ತಮ್ಮ ವ್ಯಾಪ್ತಿಗೆ ಬರುತ್ತೆ ಶಾಸಕರ ಭವನ, ದಯವಿಟ್ಟು ಸನ್ಮಾನ್ಯ ಏನ್ ಮಾಡ್ಬೇಕೀಗ? ನಾಯಿಗಳು ಬರ್ದಂಗೆ ಒಂದ್ ಸ್ವಲ್ಪ ಇದು ಮಾಡಿಸಿ, ಅಲ್ಲಿ ಬೇಕಾ ಬೇಡವಾ? ನಾಯಿಗಳು ಬರ್ದಂಗೆ ಮಾಡಿಸಿ, ನಾಯಿಗಳು ಓಡಿಸಿ. ಸನ್ಮಾನ್ಯ ಅಧ್ಯಕ್ಷರೇ,